ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ವಾರ ಶನಿವಾರ, ಡೇಟು 8. ಅಷ್ಟ ಕಷ್ಟಗಳು ನೀಗಿಸುವ ದಿನ ಈ ಸಂಕಷ್ಟಹರ ಜ್ಯೋತಿ. ಇದನ್ನೇ ನಾವು ಪಡೆದುಕೊಳ್ಳತಕ್ಕಂತಹ ವರ ಅಂತ. ಅದಕ್ಕಾಗಿ ಭಗವನ್ನಿಯಾಮಕ ನಿಮಗೊಂದು ಅವಕಾಶವನ್ನು ಕೊಡುತ್ತಾನೆ. ಈ ದಿವಸ ಗಣಪತಿ ದೇಗುಲದಲ್ಲಿ ಗರಿಕೆಯನ್ನ ಕೊಟ್ಟು ಯಾರು ಈ ಒಂದು ಗಣಪತಿ ಸಂಕಷ್ಟನಾಶನ ಸ್ತೋತ್ರವನ್ನು 8 ಸಲ ಹೇಳ್ತಾರ, ಬರೆದಿಟ್ಕೊಳ್ಳಿ, ಸಾಲದಿಂದ ಹೊರಗೆ ಬರುತ್ತಾರೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ, ಮೋಕ್ಷಾರ್ಥಿ ಲಭತೆ ಗತಿಂ, ಎಲ್ಲವನ್ನು ಪಡೆದುಕೊಳ್ಳತಕ್ಕಂಥ ಅದ್ಭುತವಾಗಿರತಕ್ಕಂಥ ದಿನ ಪ್ರೀತಿ ಬಂಧುಗಳೇ. ನಿಮ್ಮನ್ನು ಯಾರಾದರೂ ಪೀಡಿಸ್ತಿದ್ರೆ ಸಾಲ ಕೊಡು, ಅದು ಕೊಡು ಅಂತ, ಹೋಗಯ್ಯ ಸಾಕು, ಎದ್ದು ಹೋಗಯ್ಯ ಸಾಕು ಅಂತ ಗಣಪತಿ ಎಬ್ಬಿಸವರನ್ನ ಕಳಿಸ್ತಾನೆ. ನಿಮಗೆ ಗಣಪ ಕೃಪೆಯನ್ನ ಮಾಡುತ್ತಾನೆ. ಅಂತ ಸಂಕಷ್ಟ ನಾಶನ ಸ್ತೋತ್ರವನ್ನ ತಾವು ಕೇಳ್ತೀರಿ, ಹೇಳ್ತೀರಿ ಕೂಡ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರೇ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷ್ಯಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನ ರಾಜೇಂದ್ರ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಃ ಪ್ರಭುಃ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ. ಹೀಗೆ ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಏನು ಅಂತಂದ್ರೆ ಗಣಪತಿಯ ಕುರಿತು ನೀವು ಪ್ರಾರ್ಥನೆ ಮಾಡಿಬಿಟ್ರೆ ಅವ ತಕ್ಷಣ ನಿಮಗೆ ಶೀಘ್ರ ಫಲವನ್ನು ಕೊಡತಕ್ಕಂಥದ್ದು. ಅದರಲ್ಲೂ ಕೂಡ ಗರಿಕೆ ಕೊಟ್ಟರೆ ಅವನ ಹೊಟ್ಟೆ ಒಳಗಡೆ ಬೆಂಕಿ ಆದಂಗೆ ಇರುತ್ತಂತೆ. ಯಾವುದೋ ಕಾರಣಕ್ಕೆ ನೀವು ಗರಿಕೆ ಕೊಟ್ಟರೆ ಸಾಕತ್ತೆ, ತಣ್ಣಗಾಗ್ಬಿಡುತ್ತಂತೆ. ನೀವು ಮೊದಲೇ ಅವನನ್ನು ತಣ್ಣಗೆ ಮಾಡಿದ್ರೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ತಣ್ಣಗಿಡ್ತಾನೆ ಗೊತ್ತುಂಟ. ಸಾಲದಿಂದಲೋ ಬುದ್ಧಿಮತ್ತೆಯಿಂದಲೋ ನೋವಿಂದಲೋ ನಿಮ್ಮನ್ನು ದೂರ ಇರಿಸ್ತಾ ಖುಷಿಯಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೊಡ್ತಾನೆ, ಧನ ಪ್ರಾಪ್ತಿಯನ್ನು ಮಾಡ್ತಾನೆ. ಶುಭಂ ಭೂಯಾತ್, ಒಳಿತಾಗಲಿ.